ಇತ್ತೀಚೆಗೆ ಯಾವ್ದು ಕ್ರೀಡೆಗಳು ಅನ್ನೋದು ಜನ ಮರ್ತೋಗ್ಬಿಟ್ಟಿದ್ದಾರೆ ಹುಡುಗರು. ಚಿಕ್ಕ ಚಿಕ್ಕ ಹುಡುಗರೆಲ್ಲ ಬರೀ ಮೊಬೈಲ್ ನೋಡ್ಕೊಂಡು ಮೊಬೈಲ್ ಅಲ್ಲೇ ಟೈಮ್ ಪಾಸ್ ಮಾಡ್ಕೊಳ್ಳೋದು ಎಲ್ಲ ಒಂದ್ 4 ಜನ ಒಂದ್ ಗ್ರೂಪ್, 4 ಜನ ಒಂದ್ ಗ್ರೂಪ್, ಈ ತರ ಒಂದು ಸೋದರತ್ವ ಭಾವ ಅನ್ನೋದು ನಮ್ಮ ವಿಲೇಜ್ ಅಲ್ಲಿ ಕಳ್ಕೊಂಡ್ಬಿಟ್ಟಿದೆ. ಒಂದ್ 11 ಜನ ಒಂದ್ ಟೀಮ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ನನ್ಗೆ ಗೊತ್ತು. ಒಳ್ಳೆ ಕೆಲಸ ಮಾಡಕ್ ಬಂದಾಗ ಕೆಡ್ಸೋರು ಎಷ್ಟು ಜನ ಇರ್ತಾರೆ ಗೊತ್ತಾ? ಪ್ರತಿ ಒಂದ್ರಲ್ಲೂ ಹೇಳ್ಬಾರ್ದು, ಇದು ರಾಜಕೀಯ ಭಾಷಣ ಅಲ್ಲ, ಪ್ರತಿ ಒಂದ್ರಲ್ಲಿ ರಾಜಕೀಯ ತರಕ್ ನೋಡ್ತಾರೆ. ಇಂದಿರಾನಗರ T10 ಟೂರ್ನಿಮೆಂಟ್ ಫೈನಲ್ ವಿಜೇತರಿಗೆ ರವಿಸಾಗರ್ ಅವರಿಂದ ಪ್ರಥಮ ಬಹುಮಾನ ವಿತರಣೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಇಂದಿರಾನಗರ ಉಳ್ಳಾಗಡ್ಡಿ ಸ್ಟೇಡಿಯಂನಲ್ಲಿ ಇಂದಿರಾನಗರ T10 ಟೂರ್ನಿಮೆಂಟ್ ಸೀಸನ್ 2 ನಡೆಯಿತು. ಈ ಟೂರ್ನಿಮೆಂಟ್ನಲ್ಲಿ ಸುಮಾರು 12 ತಂಡಗಳು ಭಾಗವಹಿಸಿದವು. ಜಿದ್ದಿನ ಅಖಾಡವಾದ ಈ ಟೂರ್ನಿಮೆಂಟ್ನಲ್ಲಿ ಮನ್ನಾ ಎ ಖೇಳಿ ಹಾಗೂ ಇಂದಿರಾನಗರ ತಂಡ ಫೈನಲ್ಗೆ ತಲುಪಿತು. ಫೈನಲ್ ಪಂದ್ಯವು ಬಹಳ ಟಫ್ ಹಾಗೂ ಗಮನ ಸೆಳೆಯುವಂತಿತ್ತು. ಈ ಜಿದ್ದಿನ ಕ್ರಿಕೆಟ್ ಪಂದ್ಯದಲ್ಲಿ ಕೆಲವೇ ಅಂತರದಲ್ಲಿ ಮನ್ನಾ ಎ ಖೇಳಿ ಜಯಬೇರಿ ಬಾರಿಸಿತು. ಜಯಗಳಿಸಿದ ತಂಡಕ್ಕೆ 25,000 ನಗದು ಬಹುಮಾನ ಹಾಗೂ ಟ್ರೋಫಿ ಖ್ಯಾತ ಉದ್ದಿಮೆ ಯುವ ಮುಖಂಡ ರವಿಸಾಗರ್ ನೀಡಿದರು. ಹಾಗೂ ದ್ವಿತೀಯ ರನ್ನರ್ ಅಪ್ ತಂಡಕ್ಕೆ 15,000 ನಗದು ಬಹುಮಾನ ಟ್ರೋಫಿ ನೀಡಲಾಯಿತು. ಅದೇ ರೀತಿ ಮ್ಯಾನ್ ಆಫ್ ದಿ ಟೂರ್ನಮೆಂಟ್ಗೆ ಬೈಸಿಕಲ್ ಬಹುಮಾನ ನೀಡಿದರೆ ಮ್ಯಾನ್ ಆಫ್ ದಿ ಮ್ಯಾಚ್ ಸೇರಿದಂತೆ ಉತ್ತಮ ಬ್ಯಾಟ್ಸ್ಮನ್ ಬೌಲರ್ಗಳಿಗೆ ಟ್ರೋಫಿ ನೀಡಲಾಯಿತು. ಈ ಸಂದರ್ಭದಲ್ಲಿ ರವಿಸಾಗರ್ ಮಾತನಾಡುತ್ತಾ, ಇತ್ತೀಚಿನ ದಿನಮಾನಗಳಲ್ಲಿ ಕ್ರೀಡೆಗಳು ಮರೆಮಾಚುತ್ತಿವೆ. ಇದೊಂದು ಗ್ರಾಮವು ಮಾದರಿ ಗ್ರಾಮ ಕ್ರೀಡೆಯಾಗಬೇಕೆಂದರು. ಅಲ್ಲದೆ ಮುಂದೆ ನಿಮಗೆ ಸಹಕಾರ ಬೇಕೆಂದರೆ ಸದಾ ನಿಮ್ಮೊಂದಿಗಿದ್ದೇನೆ ಎಂದು ಹೇಳಿದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಪಾರ್ಟಿಸಿಪೇಟ್ ಮಾಡಿದ್ರ ಈ ಟೀಮ್ಗಳು 12 ಟೀಮು ಮತ್ತು ಪ್ರತಿಯೊಂದು ಸದಸ್ಯರಿಗೂ ಮೊದಲನೇದಾಗಿ ಧನ್ಯವಾದ ತಿಳಿಸ್ತೀನಿ ನನ್ನ ಕಡೆಯಿಂದ. ಇವತ್ತು ರಾಹುಲ್ ಹೇಳ್ದಂಗೆ ಇಲ್ಲಿ ಎಂಟ್ರಿ ಆದ ತಕ್ಷಣ ನೋಡಿ ತುಂಬಾ ಒಂಥರ ಖುಷಿ ಆಗೋಯ್ತು. ಇದೊಂದು ಅದ್ದೂರಿಯಾಗಿ ಮಾಡಿದಾರಲ್ಲ ಮ್ಯಾಚ್, ಕ್ರಿಕೆಟ್ ಅರೇಂಜ್ ಮಾಡಿದಾರಲ್ಲ ಅಂತ. ಸೊ ನನ್ಗೆ ಆಕ್ಚುಲಿ ಒಂದ್ 8 ತಿಂಗಳು ಒಂದ್ ವರ್ಷ 1 ಇಯರ್ ಕೆಳಗಡೆ ನಾನು ಶಶಿ ನಾವು ಮಾತಾಡ್ಕೊಂಡು ಒಂದು ಟೂರ್ನಮೆಂಟ್ ಚೆನ್ನಾಗಿ ಮಾಡಿ ಒಂದು ಅರೇಂಜ್ಮೆಂಟ್ ಮಾಡೋಣ ಅಂತ ಹೇಳಿದಾಗ ಸಚಿನ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ರಾಹುಲ್ ಇದಾರೆ ನಮ್ಮ ತಮ್ಮ ಎಲ್ಲ ಅರೇಂಜ್ ಮಾಡ್ತಾರಣ್ಣ ಅವ್ರು ಈ ತರ ಮ್ಯಾಚಸ್ ಎಲ್ಲ ಅಂತ ಹೇಳಿದಾಗ ಖುಷಿ ಆಯ್ತು. ಆಮೇಲೆ ಮತ್ತೆ ರೀಸೆಂಟ್ ಆಗಿ 1 ತಿಂಗಳ ಕೆಳಗಡೆ ನಂಗೆ ನಿತೀಶ್ ಮತ್ತೆ ರಾಹುಲ್ ಇಬ್ರು ಕಾಲ್ ಮಾಡಿದ್ರು, ಅಣ್ಣ ನಿಮ್ದು ಒಂದು ಈ ತರ ಸಾಕಾರ ಬೇಕು, ಒಂದು ಒಳ್ಳೆ ಗ್ರ್ಯಾಂಡ್ ಆಗಿ ಒಂದು ಟೂರ್ನಮೆಂಟ್ ಇಂದಿರಾನಗರ್ ಸೀಸನ್ 2 ಅಂತ ಅರೇಂಜ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಅವಾಗ ನಾವು ತುಂಬಾ ಖುಷಿಯಾಗಿ ಒಪ್ಕೊಂಡೆ. ಆಕ್ಚುಲಿ ಈ ತರ ಯಾವುದೇ ಒಂದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಈ ತರ, ಅದು ಸ್ಪೆಷಲಿ ಕ್ರೀಡೆಗಳು, ಈ ತರ ಈ ಹಳ್ಳಿಗಾಡಿನಲ್ಲಿ ಇತ್ತೀಚೆಗೆ ಯಾವ್ದು ಕ್ರೀಡೆಗಳು ಅನ್ನೋದು ಜನ ಮರ್ತೋಗ್ಬಿಟ್ಟಿದ್ದಾರೆ ಹುಡುಗರು. ಚಿಕ್ಕ ಚಿಕ್ಕ ಹುಡುಗರೆಲ್ಲ ಬರೀ ಮೊಬೈಲ್ ನೋಡ್ಕೊಂಡು ಮೊಬೈಲ್ ಅಲ್ಲೇ ಟೈಮ್ ಪಾಸ್ ಮಾಡ್ಕೊಳ್ಳೋದು ಎಲ್ಲ ಒಂದ್ 4 ಜನ ಒಂದ್ ಗ್ರೂಪ್, 4 ಜನ ಒಂದ್ ಗ್ರೂಪ್, ಈ ತರ ಒಂದು ಸೋದರತ್ವ ಭಾವ ಅನ್ನೋದು ನಮ್ಮ ವಿಲೇಜ್ ಅಲ್ಲಿ ಕಳ್ಕೊಂಡ್ಬಿಟ್ಟಿದೆ. ಆಕ್ಚುಲಿ ಅದು ಇಲ್ಲ. ನಾವೆಲ್ಲ ಇದ್ದಾಗ ಒಂದೊಂದು ಆಟ ಆಡ್ಬೇಕಂದ್ರೆ 50-100 ಜನ ಸೇರ್ಬಿಟ್ಟು ಆಟ ಆಡ್ತಿದೀವಿ. ಒಂದು ಊರಲ್ಲಿ ಹೋದ್ರೆ 4 ಜನದೊಂದು ಗ್ರೂಪ್, 4 ಜನದೊಂದು ಗ್ರೂಪ್. ಇದು ಬರೀ ಕ್ರೀಡೆ ಅಂದ್ರೆ ಇದು ಅಷ್ಟೇ ಅಂತಲ್ಲ. ಕ್ರೀಡೆ ಅಂದ್ರೆ ನೋಡಿ ನಮ್ ದೈವಿಕವಾಗಿಗೂ ನಾವು ಒಳ್ಳೇದಾಗುತ್ತೆ. ಸೊ ಇವಾಗ ಆಕ್ಟಿವಿಟೀಸ್ನೇ ಇಲ್ಲ ಹುಡುಗರುಗಳಿಗೆ, ದೈವಿಕವಾಗಿ ಯಾವ ಆಕ್ಟಿವಿಟೀಸ್ಗಳು ಇಲ್ಲ ಹುಡುಗರಿಗೆ. ಬರೀ ಮೊಬೈಲ್ಸ್ ಅದು ಇದು ಆತರ ಗ್ರೂಪಿಸಮ್ ಆತರನೇ ಇದೆ. ಸೊ ಹಾಗಾಗಿ ಇಂತ ಒಂದು ಚಿಕ್ಕ ವಿಲೇಜ್ ಅಲ್ಲಿ ನಮ್ ರಾಹುಲ್ ಮತ್ತೆ ಅವ್ರ ತಂಡದವರು ಏನ್ ಈ ತರ ಒಂದು ಒಳ್ಳೆ ಆರ್ಗನೈಸ್ ಮಾಡಿ ಒಂದು ಅರೇಂಜ್ ಮಾಡಿದ್ದಾರೆ, ತುಂಬಾ ಖುಷಿ ವಿಷಯ. ಸೊ ಇದರಿಂದ ಬರೀ ಕ್ರಿಕೆಟ್ ಇಂದ ಏನಾಗುತ್ತೆ ಅಂದ್ರೆ ನಮ್ಮ ಮಧ್ಯದಲ್ಲಿ ಒಂದು ಸೋದರತ್ವ ಭಾವನೆ ಬೆಳೆಯುತ್ತೆ. ಇಷ್ಟೊಂದು 100 ಜನ ಸೇರ್ಕೊಳ್ಳತಕ್ಕಂತ ಒಂದು ಕ್ರೇಜ್ ಬರುತ್ತೆ ಹುಡುಗರಿಗೆ. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು. ಸೊ ಅದೇ ರೀತಿ ರಾಹುಲ್ ಮುಂದೇನೂ ಈ ತರ ನೀವ್ ಏನಾದ್ರೂ ಮಾಡ್ಕೊಂಡು ಹೋಗಪ್ಪ, ಈ ತರ ಒಳ್ಳೆ ಇದು ಇರ್ಲಿ, ನಾನು ಯಾವಾಗಲೂ ನಿಮ್ ಜೊತೆಗಿದ್ದೀನಿ. ಈ ಟೂರ್ನಮೆಂಟ್ ಇವಾಗ 12 ಹಳ್ಳಿಗಳಿಗೆ ಕಟ್ಸಿದ್ರಲ್ಲ, ನೆಕ್ಸ್ಟ್ ಯಾವ ತರ ಇರ್ಬೇಕಂದ್ರೆ ನೀವು ಹುಮ್ನಾಬಾದ್ ತಾಲೂಕದಲ್ಲಿ ಓಪನ್ ಆಗಿ ಬಿಟ್ಬಿಡಿ. ನೀವು ಯಾರು ಪಾರ್ಟಿಸಿಪೇಟ್ ಮಾಡ್ಬೇಕು ಮಾಡ್ಕೊಳ್ಳಿ. ಡೋಂಟ್ ಪುಟ್ ಎನಿ ರಿಸ್ಟ್ರಿಕ್ಷನ್ಸ್, ಲೆಟ್ ದೆಮ್ ಆಲ್ ಇನ್ವಾಲ್ವ್ ಇನ್ ದಿಸ್. ಸೊ ಯು ಮೇಕ್ ಇಟ್ bigger than this. So always we are with you, so with your team. So once again very thank you very much to the team of Rahul and who are supported to him. ಸೊ ಹೀಗಾಗಿ ತುಂಬಾ ಚೆನ್ನಾಗಿದೆ. ಸೊ ಖುಷಿಯಾಗಿದೆ. ನಾನ್ ರಾಹುಲ್ಗಂತೂ ದಿನಾ ಇಂಟ್ರಾಕ್ಷನ್ ಡೈಲಿ ಬೆಂಗಳೂರಲ್ಲಿ ಇದ್ದಾಗಲೂ ರಾಹುಲ್ ಕಾಲ್ ಮಾಡೋದು, ಅಣ್ಣ ಹಿಂಗಾಗ್ತಾ ಇದೆ, ವಿಡಿಯೋಸ್ ಫೋಟೋಸ್ ಡೈಲಿ, ಅದು ಆತರ ಕ್ರೇಜ್ ಇದೆ ಅಲ್ಲ, ಅದು ಇದೆ. ಈ ತರ ಇದೊಂದು ಮಾದರಿ ಒಂದು ಗ್ರಾಮ ಆಗ್ಬೇಕು ನನ್ಗೆ ಈ ಕ್ರೀಡೆಯಲ್ಲಿ ಆತರ ಇದೆ. ಯಾವ ಊರಲ್ಲೂ ಒಂದು ಟೀಮ್, ಊರಲ್ಲಿ 200 ಜನ ಯುವಕರು ಇರ್ತಾರೆ, ಒಂದ್ 11 ಜನ ಒಂದು ಟೀಮ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ನನ್ಗೆ ಗೊತ್ತು.
ಒಳ್ಳೆ ಕೆಲಸ ಮಾಡಕ್ ಬಂದಾಗ ಕೆಡಿಸೋರು ಎಷ್ಟು ಜನ ಇದ್ದಾರೆ ಗೊತ್ತಾ? ಪ್ರತಿ ಒಂದ್ರಲ್ಲೂ ಹೇಳ್ಬಾರ್ದು, ಇದು ಅದು ರಾಜಕೀಯ ಭಾಷಣ ಅಲ್ಲ, ಪ್ರತಿಯೊಂದರಲ್ಲಿ ರಾಜಕೀಯ ತರಕ್ ನೋಡ್ತಾರೆ. ಯುವಕರು ದಯವಿಟ್ಟು ರಾಜಕೀಯ ಇರ್ಲಿ, ರಾಜಕೀಯ ನಮ್ ಸಂವಿಧಾನ ಕೊಟ್ಟಿರೋ ಹಕ್ಕು, ಅದು ಬಾಬಾ ಸಾಹೇಬ್ ಕೊಟ್ಟಿರೋ ಹಕ್ಕು, ಅದು ನಮಗ್ ಬೇಕೇ ಬೇಕು. ಬಟ್ ಅದು ಅಂತ ನಾವು ಪ್ರತಿಯೊಂದು ಜೀವನದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ರಾಜಕೀಯ ಮಾಡ್ಕೊಂಡು ಹೋಗುವಂತ ಜನಗಳಿಂದ ದೂರ ಇರಿ ಸ್ವಲ್ಪ ಅಷ್ಟೇ. ಸೊ ನೀವು ರಾಜಕೀಯ ಬಂದಾಗ ಒಂದ್ 2 ತಿಂಗಳು 3 ತಿಂಗಳು ಮಾಡಿ ಎಲ್ಲಾ ಪಕ್ಷದವ್ರು ಎಲ್ಲ, ಬಟ್ ಈ ತರ ಕಾರ್ಯಕ್ರಮಗಳು ಯಾವ್ದೋ ಊರಲ್ಲಿ ಒಂದು ಜಾತ್ರೆನೇ ಇರ್ಲಿ, ಅದ್ ಯಾವ ಲೆವೆಲ್ಗೆ ಹೋಗ್ತಾ ಇದೆ ರಾಜಕೀಯ ಅಂದ್ರೆ, ಅವ್ರು ಬಿಜೆಪಿ ಅವ್ರ ಮಕ್ಕಳ ಮದುವೆ ಹೋಗ್ತಾರ ನೀವು, ಅವ್ರ ತೊಟ್ಟಲ್ ಬಟ್ಟಲ್ ಕಾರ್ಯಕ್ರಮ ಹೋಗ್ತಾರ ನೀವು, ಯಾಕೆ ಹೋಗ್ತಾರ? ಆ ಲೆವೆಲ್ವರೆಗೂ ಹೋಗ್ತಾ ಇದೆ. ಯುವಕರು ಎಚ್ಚರಿಕೆಯಿಂದ ಇರಬೇಕು. ಸೊ ಈ ತರ ಕಾರ್ಯಕ್ರಮಗಳನ್ನ ಮುಂದೇನು ಮಾಡ್ಕೊಂಡು ಹೋಗಿ, ಇದು ಕ್ರೀಡೆ, ಅದು ಸ್ಪೆಷಲಿ ಹಳ್ಳಿಗಾಡಿನಲ್ಲಿ ಕ್ರೀಡೆ ಅನ್ನೋದು ಮರ್ತು ಹೋಗ್ತಾ ಇದೆ. ಸೊ ಆ ಕ್ರೀಡೆಯನ್ನು ಉಜ್ವಲವಾಗಿಕ್ಬೇಕು ಪ್ರತಿಯೊಬ್ಬರಿಗೂ. ಇದು ಒಂದೇ ಕ್ರೀಡೆ ಅಲ್ಲ, ಕ್ರಿಕೆಟ್ ಅಂತಲ್ಲ, ಬೇರೆ ಬೇರೆ ಇದೆಲ್ಲ ನಾವು ಏನು ಖೋ ಖೋ, ಕಬಡ್ಡಿ, ಫುಟ್ಬಾಲ್, ವಾಲಿಬಾಲ್, ಅದು ಬಿಟ್ಟು ಬೇರೆ ಬೇರೆ ಚಿಕ್ಕ 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 ಕ್ರೀಡೆಗಳಂತೂ ಮರ್ತೇ ಹೋಗ್ಬಿಟ್ಟಿವಿ ನಾವು. ಗಿಲ್ಲಿ ದಾಂಡಿ ಅದು ಯಾರು ಮುಟ್ತಾನೆ ಇಲ್ಲ ಈಗ. ಸೊ ಆ ತರ ಲೆವೆಲ್ ಕ್ರೀಡೆನೂ ಒಂದು ಮಲ್ಟಿಪಲ್ ಕ್ರೀಡೆ ಇರೋದೊಂದು ಸೀಸನ್ ಮಾಡೋಣ ರಾಹುಲ್ ಒಂದ್ಸಲ, ಚಿಕ್ಕ ಚಿಕ್ಕ ಇದನ್ನು ಕೂಡ. ಸೊ ಆ ತರ ಎಲ್ಲ ಮಾಡ್ಕೊಂಡು ಹೋಗೋಣ. ನಾನು ಯಾವಾಗ್ಲೂ ಈ ತರ ಒಳ್ಳೆ ಕೆಲ್ಸಕ್ಕೆ ಜೊತೆಯಾಗಿರ್ತೀನಿ ನಿಮ್ಗೆ. ಮತ್ತೆ ಇನ್ನೊಂದು, ಯಾರ್ಯಾರು ಭಾಗಿಯಾಗಿದ್ರೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಎಲ್ಲರೂ ನಾನು ಲಾಸ್ಟ್ ಬಂದಿದ್ದು ಒಂದು 3-4 ಅವರ್ ಎಷ್ಟೊಂದು ಕ್ರೇಜ್ ಅಂದ್ ಇತ್ತು ಮ್ಯಾಚ್ ಅಂದ್ರೆ. ಸೊ ಈ ತರ ಕ್ರೇಜ್ ಇದೆ ಅಲ್ಲ, ಸೊ ಸೋಲು ಗೆಲುವು ಇದ್ದೇ ಇರುತ್ತೆ. ಎಲ್ಲರೂ ಗೆಲ್ಲಕ್ಕಾಗಲ್ಲ. 12 ಟೀಮ್ ಇದ್ರೆ 12 ಟೀಮ್ ಗೆಲ್ಲಕ್ಕಾಗತ್ತಾ? ಆಗಲ್ಲ. ಯಾರೋ ಒಬ್ಬರೇ ಗೆಲ್ಲಬೇಕು. ಬಟ್ ನೀವು ಭಾಗವಹಿಸೋದು ಮುಖ್ಯ. ಪ್ರತಿಯೊಬ್ಬ ಭಾಗವಹಿಸಿದ್ರ ಸದಸ್ಯರು ನೀವೆಲ್ಲರೂ ವಿನ್ ಆಗಿರ ಅಂತ ತಿಳ್ಕೊಳ್ಳಿ. ಯಾರು ಸೋತಿಲ್ಲ ಇದರಲ್ಲಿ, ಎಲ್ಲರೂ ಗೆದ್ದಿದ್ರೆ ಇದು ಸಕ್ಸಸ್ ಆಗಿದೆಯಲ್ಲ ಸೀಸನ್, ಅಷ್ಟು ಸಾಕು, ನೀವೆಲ್ಲರೂ ಗೆದ್ದಂಗೆ. ಸೊ ನಾನ್ ನಿಮ್ ಜೊತೆಗೆ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ, ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 93805223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲುಬು ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.